ಅಲ್ಲ ಅದು ಎಲ್ಲ ಕ್ರೆಡಿಟು ರೈಟರ್ಸ್ಗೆ ಹೋಗ್ಬೇಕು ಮೇಡಮ್. ವಾಟ್ ಎವರ್ ದ ಡಿಫ್ರೆನ್ಸ್ ಕಮ್ಸ್ ಔಟ್, ಅದು ನನ್ನ ಡಿಫ್ರೆನ್ಸ್ ಅಲ್ಲ. ಅದು ಅಂದರೆ ನಾನು ಮಾಡುವ ಅಭಿನಯದಿಂದ ಏನೋ ಡಿಫ್ರೆನ್ಸ್ ಹುಟ್ಟುತ್ತೆ ಅಲ್ಲ, ಅದು ರೈಟಿಂಗಿಂದ ಹುಟ್ಟುತ್ತೆ. ನೀವು ಒಂದೇ ಥರದ ಪಾತ್ರ ಕೊಡ್ತಾಯಿದ್ರೆ ನಾನು ಅದನ್ನೇ ಮಾಡ್ತಾಯಿರ್ತೀನಿ. ಫಾರ್ಚುನೇಟ್ಲಿ ನನಗೆ ಬೇರೆ ಬೇರೆ ಥರದ ಪಾತ್ರ ಸಿಗ್ತಾಯಿದೆ, ಅದು ಬೇರೆ ಬೇರೆ ಥರದ ರೈಟ್ರ್ ಕೈಗೆ ನಾನು ಸಿಗ್ತಾಯಿದ್ದೀನಿ. ಹಾಗಾಗಿ ಅದು ಬೇರೆ ಅಂತ ಅನಿಸುತ್ತೆ. ಅದು ಎಷ್ಟು ಬೇರೆ ಅನಿಸುತ್ತೆ ಅಂತ ನನಗೂ ಗೊತ್ತಿಲ್ಲ ಅದು. ಆಮೇಲೆ ನಾನು ಅದನ್ನು ಕಂಡ್ಕೊಳ್ಳೋಕ್ಕೂ ಟ್ರೈ ಮಾಡ್ತಾಯಿಲ್ಲ ಈಗ. ಅದನ್ನು ತಲೆಯಲ್ಲಿ ಇಟ್ಕೊಂಡು ಮಾಡೋಕ್ಕೂ ನನಗೆ ಅಂದರೆ ಈಗ ನನಗೆ ಹೋದರೆ, ಈ ಸಿನಿಮಾಗೆ ಹೋದರೆ ಈ ಸಿನಿಮಾನ ಗೊತ್ತಾಗುತ್ತಲ್ಲ ನಿಮಗೆ, ಇವ್ರು ಹೆಂಗೆ ಅಪ್ರೋಚ್ ಮಾಡ್ತಾಯಿದ್ದಾರೆ, ಏನು ಪಾತ್ರ, ಇದರ ಭಾಷೆ. ಆಮೇಲೆ ಅದು ಡಿಫ್ರೆನ್ಸ್ ಬರೋದಕ್ಕೂ ಕೂಡ ಒಂದು ಕಾರಣ ಇದೆ ಮೇಡಮ್. ಭಾಷೆಯ ಕಾರಣದಿಂದಾಗಿ, ಡೈಲೆಕ್ಟ್ಗಳ ಕಾರಣದಿಂದಾಗಿ ಅದು ಡಿಫ್ರೆನ್ಸ್ ಬರುತ್ತೆ. ಅಂದರೆ ಈಗ ಮಲೆನಾಡು ಭಾಷೆ ಅಂದರೆ ಬರೀ ಭಾಷೆ ಅಷ್ಟೇ ಅಲ್ಲಲ್ಲ, ಆ ಭಾಷೆಯ ಜೊತೆಗೆ ಒಂದು ಬಿಹೇವಿಯರು ಬರುತ್ತಲ್ಲ ಅವನಿಗೆ. ಈಗ ಮಲೆನಾಡಲ್ಲಿ ನಿಮಗೆ ಅವ್ರು ಜಾಸ್ತಿ ಕೈ ಎಲ್ಲ ಬಳಸಲ್ಲ, ಕಾರಣ ಅವ್ರ ತಲೆ ಜಾಸ್ತಿ ಅಂಥದೋ ಅಂತಾರೆ. ಆ ಥರದ ಭಾಷೆಯಿಂದಾಗಿ ನಿಮಗೆ ಈಗ ನಮ್ಮ ಉತ್ತರ ಕರ್ನಾಟಕ ಕಡೆ ಕೈ ಬಳಸದೆ ಮಾತೇ ಇಲ್ಲ ಅವ್ರದ್ದು. ಮಾಡ್ತವ್ರಿ ಅಂತಾರೆ. ಸೊ ಆ ಡಿಫ್ರೆನ್ಸು ಆ ಭಾಷೆಯಿಂದಾಗಿ ಬರುತ್ತೆ ಅಂತ, ಪಾತ್ರದ ಭಾಷೆಯಿಂದಾಗಿ ಬೇರೆ 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 ಥರ ಅಂತ ಅನಿಸುತ್ತೆ ಅಂತ. ಅದರಲ್ಲಿ ನಾನು ಕ್ರೆಡಿಟ್ ತಗೊಳ್ಳುವಂಥದ್ದು ಏನಿಲ್ಲ. ರೈಟರ್ಸ್ಗೆ ಹೋಗ್ಬೇಕು, ಡೈರೆಕ್ಟರ್ಸ್ಗೆ ಹೋಗ್ಬೇಕು. 90% ಡೈರೆಕ್ಟರ್ಸಿಗೆ, ರೈಟರ್ಸಿಗೆ, ಡೈರೆಕ್ಟರ್ಸಿಗೆ, 5% ಮ್ಯೂಸಿಕ್ ಡೈರೆಕ್ಟ್ರಿಗೆ, 4% ಕ್ಯಾಮ್ರಾಮನ್ಗೆ, ಇರೋ 1% ನನಗೆ.